ತಮಿಳುನಾಡಿನ ಕಾಲ್ತುಳಿತದಲ್ಲಿ 39 ಜನ ಸಾವನ್ನಪ್ಪಿದ್ದಾರೆ. ಈ ಅಮಾಯಕರ ಸಾವಿಗೆ ಹೊಣೆ ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ತಮಿಳುನಾಡಿನ ಕರೂರಿನಲ್ಲಿ ಕಾಲ್ತುಳಿತದ ದುರಂತ ಪ್ರಕರಣ. ದುರಂತ ಸಂಭವಿಸ್ತಾ ಇದ್ದಂತೆ ಜಾಗ ಖಾಲಿ ಮಾಡಿದ ವಿಜಯ್. ಪ್ರೈವೇಟ್ ಜೆಟ್ನಲ್ಲಿ ಚೆನ್ನೈಗೆ ತೆರಳಿದ ವಿಜಯ್ ದಳಪತಿ. ನಟ ಕಮ್ ರಾಜಕಾರಣಿ ವಿಜಯ್ ದಳಪತಿ ಅರೆಸ್ಟ್ ಆಗ್ತಾರಾ? ಕರೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಟಿವಿಕೆ ಕರೂರು ಕಾರ್ಯದರ್ಶಿ ಮದಿಯಾಳಗನ್ ಅರೆಸ್ಟ್ ಆಗಿದ್ದಾರೆ. ಈಗ ದಳಪತಿ ವಿರುದ್ಧವೂ ಕೂಡ ವಿಜಯ್ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಏನು ಮಾಡ್ತಾರೆ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. DMK ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನೋಡಿ, ಬಂದ್ರು ಭಾಷಣ ಮಾಡೋದಕ್ಕೆ, ಕಾಲ್ ತುಳಿತ ಆಯ್ತು, ಹೋದ್ರು, ಇಷ್ಟೇ. ಜನ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿ. ಅದಾದ್ಮೇಲೆ ಯಾರು ವಿಜಯ್? ಸೂಪರ್ ಸ್ಟಾರು. ಅವ್ರು ನೋಡೋದಕ್ಕೆ ಸಹಜವಾಗಿಯೇ ಜನ ಬಂದೇ ಬರ್ತಾರೆ. ಅದರಲ್ಲೂ ಕೂಡ ತಮಿಳುನಾಡಿನಲ್ಲಿ ಸ್ಟಾರ್ಸ್ಗಳನ್ನು ಹೇಗೆ ಆರಾಧಿಸ್ತಾರೆ, ಹೇಗೆ ಅವ್ರನ್ನ ನೋಡ್ತಾರೆ ಜನ ಅನ್ನೋದು ಕೂಡ ಗೊತ್ತಿದೆ. ಪೊಲೀಸರ ಪ್ರೊಟೆಕ್ಷನ್ನು ಕೂಡ ಜಾಸ್ತಿ ಮಾಡಬೇಕಿತ್ತು, ಅದು ಕೂಡ ಆಗಿಲ್ಲ. ಅದಾದಮೇಲೆ ವಿಜಯ್ ಅಲ್ಲಿಂದ ಏಕಾಏಕಿಯಾಗಿ ಫಸ್ಟು ಅವ್ರು ಸೇಫ್ ಆಗೋದಕ್ಕೆ ನೋಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರೈವೇಟ್ ಜೆಟ್ನಲ್ಲಿ ಅಲ್ಲಿಂದ ಜಾಗ ಖಾಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಕಾಡುವಂತಹ ಪ್ರಶ್ನೆ ಏನು ಅಂದರೆ, ಜನ ಅರ್ಥ ಮಾಡ್ಕೊಬೇಕು. ಈ ರೀತಿ ಘಟನೆ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಾಣವನ್ನು ನಾವು ನೋಡ್ಕೊಬೇಕು. ನೋಡಿ, ಅವ್ರಿಗೆ ಏನಾಗಬೇಕಾಗಿದೆ? ಹೋದ್ರು, ಒಂದು ಟ್ವೀಟ್ ಮಾಡಿದ್ರು, ನನ್ನ ಹೃದಯ ಛಿದ್ರವಾಗಿದೆ ಅಂಥೇಳಿ ಒಂದು ಬರಹವನ್ನು ಬರೆದು ಹಾಕಿದ್ರು, ಮುಗೀತು. ಕೋರ್ಟು ಕೇಸು ದುಡ್ಡಿದೆ ನೋಡ್ಕೊತಾರೆ. ಬಟ್ ಈ 39 ಜನ ಸಾವನ್ನಪ್ಪಿದ್ರಲ್ಲ, ಅವರೆಲ್ಲ ಯಾರು? ಬಡವರು. ಒಂದು ಹೊತ್ತಿನ ಊಟಕ್ಕೂ ಕೂಡ ಪ್ರತಿನಿತ್ಯ ದುಡಿದು ಸಂಪಾದಿಸಬೇಕಾದಂತಹ ಪರಿಸ್ಥಿತಿಯಲ್ಲಿರೋರು. ಅಭಿಮಾನ ವಿಜಯ್ ಅಂತ ಹೋದವರು ಇವತ್ತು ಹೆಣವಾಗಿ ಮಲಗಿದ್ದಾರೆ. ಅವರನ್ನೇ ನಂಬ್ಕೊಂಡಂತಹ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸರ್ಕಾರ ಏನೋ 20 ಲಕ್ಷ ರೂಪಾಯಿ ಕೊಟ್ಬಿಡ್ತು, ಹೋದ ಜೀವ ವಾಪಸ್ ಬರುತ್ತಾ? ಅಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಅನ್ನೋದು ಇದೇ ಕಾರಣಕ್ಕೇನೆ. ವಿಜಯ್ ಹೋಗಿ ಒಂದು ಟ್ವೀಟ್ ಮಾಡಿಬಿಟ್ರು, ಅಷ್ಟೋ ಇಷ್ಟೋ ಈಗ ದುಡ್ಡು ಕೊಟ್ಬಿಡ್ತಾರೆ, ಮುಗೀತು. ಕೋರ್ಟು ಕೇಸು ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಅವ್ರ ಹತ್ರ ಲೀಗಲ್ ಟೀಮ್ ಇದೆ. ಬಟ್ ಸಾವನ್ನಪ್ಪಿರೋರ ಕತೆ ಹೇಳಿ, ಅವ್ರ ಕುಟುಂಬದ ಕತೆ ಹೇಳಿ. ಪ್ರತಿ ದುರಂತದಲ್ಲೂ ಕೂಡ ಈ ರೀತಿ ಅನ್ಯಾಯವಾಗುವಂಥದ್ದು ಅಮಾಯಕರಿಗೇನೆ, ಪ್ರಾಣ ಹೋಗುವಂಥದ್ದು ಕೂಡ ಅಮಾಯಕರದ್ದೇನೆ. ಈಗ ತಮಿಳುನಾಡಿನ ಕರೂರಿನಲ್ಲೂ ಕೂಡ ಆಗಿರೋದು ಕೂಡ ಅದೇನೆ. ಈಗ ಅರೆಸ್ಟ್ ಆಗ್ತಾರಾ ವಿಜಯ್ ಅನ್ನೋದು ಪ್ರಶ್ನೆ.